ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಹಲೋ, ಒಂಚೂರು ಜರ್ಕಳಿ. ಹೋಗ್ಬಿಟ್ನಾ? ಹಲೋ, ಅಲ್ಲೇ ನಾಯಿ ಸೂಸು ಮಾಡಾಯ್ತಾ? ಇಲ್ಲ, ನಿಮ್ಮಪ್ಪ ಮಾಟ ಮಾಡ್ಸವ್ನೆ. ಒಂಚೂರು ಜರ್ಕಳಿ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಾನು ಸ್ವಲ್ಪ ಮಾತಾಡ್ಬೇಕು. ಒಂದ್ ವಾರದಿಂದ ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ ಉಪಾಧ್ಯಕ್ಷರೇ. ಇದೆಲ್ಲ ಒಂದು ಜುಜ್ಮಿ ಮ್ಯಾಟ್ರ್. ಅಧ್ಯಕ್ಷರೇ, ನಮ್ಮ ಹುಡುಗಿ ನಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಲು. ಓಹೋ, ಮದುವೆ ಯಾವಾಗ್ಲೂ? ಅದೇ ಪ್ರಾಬ್ಲಮ್. ನಮ್ಮ ಮದುವೆಗೆ ಒಂದು ಕಾನೂನು ಸಮಸ್ಯೆ ಬಂದಿದೆ. ಚಿನ್ನ, ಕನಸಲ್ಲೂ ಈ ಕೈ ಹುಡುಗಿರ್ನ ಮುಟ್ಟುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನೇನೋ ಖುಷಿಯಾಗಿದ್ಯಾ, ಆದ್ರೆ ನನ್ ಕಷ್ಟ ಯಾರಿಗ್ ಹೇಳೋದು? ಎಲ್ಲ ನನ್ನನ್ನು ಹೆಂಗ್ ಚುಡಾಯಿಸ್ತಾರ ಗೊತ್ತಾ? ನಿನ್ನ ಚೂಡಾಯ್ತಿದ್ನ ಅವ್ನು ಯಾವ ಹೇಳೋ ತಲೆಗಳು ಉಳೈತ ಇಲ್ಲಿ ಯಾರು ಇಲ್ಲ. ಎಲ್ಲ ನನ್ನ ನೀನ್ ಲವ್ ಮಾಡಿರೋದು ಅಧ್ಯಕ್ಷನಲ್ಲ, ಉಪಾಧ್ಯಕ್ಷನ ಅಂತಾರೆ ಗೊತ್ತಾ? ಅದಕ್ಕೆ ನಾನು ಅಧ್ಯಕ್ಷ ಆಗಿರ್ತೀನಿ. ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ. ಮದುವೆ ಆಗಿ ಫಸ್ಟ್ ನೈಟ್ ಎಲ್ಲ ಆದ್ಮೇಲೆ ಪದವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಲೇ 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 ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರ್ಬೇಕು, ಒಳಗಿಂದ ಬರ್ಬೇಕು. ನಡ, ಈ ಸಂಘದ ಸಂಸ್ಥಾಪಕನು ನಾನೇ, ಅಧ್ಯಕ್ಷನು ನಾನೇ. ಅಂದ್ರೆ ನೀನ್ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ, ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿರ್ಬೇಕು. ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ? ಲೇ 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 ಕಾಲದಿಂದ ಬಾರು ನಡೀತಾ ಇರೋದೇ ಹುಡುಗಿರಿಂದ ಕಣೋ. ನಿಮ್ ಹುಡುಗಿ ಕೀ ಕೊಟ್ಟು ಅಂತ ಮಾತಾಡ್ತಿದ್ಯಲ್ಲ? ನೋಡು, ನನ್ನ ಬಗ್ಗೆ ಏನಾದ್ರು ಮಾತಾಡು. ನನ್ನ ಹುಡುಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೆನ್ ದೊಡ್ಡ ಅದು, ಇವನೇನ್ ದೊಡ್ಡ ಇದು? ನಿಮ್ ಹುಡುಗಿ ದೊಡ್ಡ ಇವಳು, ನೀನೇ ದೊಡ್ಡ ಇವನು. ಕಾಡಲ್ಲಿ ನೋಡಿದ್ಯಾ, ಝೂ ಅಲ್ಲಿ ನೋಡಿದ್ಯಾ, ಕೆಜೆಪುರದಲ್ಲಿ ನೋಡಿದೇನೋ? ಮಗನ ತೆಗೆದು ಬಿಟ್ಟ ಅಂದ್ರೆ 1.5 ಟನ್ ವೇಟು. ನೋಡ್ತೀಯಾ? ನೀನ್ ಹೊಡೆಯವರೆಗೂ ನಾನು ಕಳ್ಳ ಕಟ್ಟಿದ್ದೀಯಲ್ಲ. ಹೋಗ್ರೋ, ಮೈದಾನಕ್ಕೆ ಹೋಗಿ ಆಟ ಆಡೋಗ್ರೋ. ನನ್ನ ಮೇಲೆ ಕೈ ಮಾಡಿದೆಲ್ಲ, ಸಂಘ ನಿನ್ ಮೇಲೆ ಆಕ್ಷನ್ ಆಕ್ಷನ್. ಫಸ್ಟ್ ಸಂಘದಲ್ಲಿ ದುಡ್ಡು ಖರ್ಚಾಗದೆ ಕ್ಲಿಯರ್ ನಿನಗೆಲ್ಲ ಲೆಕ್ಕ ಕೊಡೋದು. ಮೊದ್ಲು ಟೀ ಲೆಕ್ಕ ಕೊಡ್ರು, ಆಮೇಲೆ ಸಂಘದ ಲೆಕ್ಕ ನೋಡಿರಂತೆ. ಚೀತು ಸಂಘದ ಮರ್ಯಾದೆನ ಒಬ್ಬ ಟೀ ಹೋಟ್ಲ ಮುಂದೆ ಅಡ ಇಟ್ಬಿಟ್ಟಲ್ಲ. ಈ ಸಂಘದ ಉಪಾಧ್ಯಕ್ಷ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಯ್ತದೆ. ನೀನು ಉಪಾಧ್ಯಕ್ಷನ? ಲೇ, ನಿನಗೆ ಇನ್ನೊಂದು ವಿಚಾರ ಗೊತ್ತಾ? ನಿನ್ನ ಉಪಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ಆಗ್ಲೇ 20 ಸೆಕೆಂಡ್ಸ್ ಆಯ್ತು ಕಣ. ನೀನೇನ್ ಕಿತ್ತಾಗೋದು? ನಾನೇ ಹೋಗ್ತೀನಿ ಕಣಲು. ನಾನೇ ಗುಂಪು ಕಟ್ತೀನಿ, ನಾನೇ ಸಂಘ ಕಟ್ತೀನಿ. ಈ ಗೆಜ್ಜಾಪುರದಲ್ಲಿ ನಾರಾಯಣಗೂ 4 ಜನ ಅವ್ರ ಸಂಘ ಕಟ್ಟಿದವರೆಲ್ಲ ಚರಿತ್ರೆಯಲ್ಲಿ ಸ್ಥಾನ ಗಿಟ್ಸ್ಕೊಳಕ್ ಆಗಿಲ್ಲ ಕಣೋ. ನೋಡ್ತಾ ಇರೋ, ಒಂದಲ್ಲ ಒಂದ್ ದಿವಸ ನನ್ನ ಹಿಂದೆ ನಾಯಿ ತರ ಬರ್ತೀಯ ನೀನು. ನಾಯಿ ತರ ನಾನು? ಅಯ್ಯಲೇ, ಆ ಶಿವರುದ್ರಗೌಡನ ಮನೆ ಗಂಧಕ್ಕೆ ಹೋದಾಗ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಬೋದಿದ್ ನೀನು. ನಾನು ಸಿಂಹ ತರ ಹೋದೆ ಕಣೋ, ನೀನೇ ನಾಯಿ ತರ ಹಿಂದೆ ಬಂದವನು.